ಕೋಬ್ರಾ ಮನೆ ಔಟ್ ಟೂರ್ ಮಾಡೋಣ ಅಂತ ಬಂದಿದೀವಿ. ಬಿಸಿ ಬಿಸಿ ಮಟನ್ ಗೊಜ್ಜು ಮತ್ತೆ ತೆಗಿಬಾರ್ದಾ ಏನಿಟ್ಟಿದ್ಯಾ ಸಣ್ಣ ಪುಟ್ಟ ಐಟಮ್. ತೆನೆ ಎಲ್ಲ ಕಟ್ ಆಗ್ಬಿಟ್ಟು ರಾಗಿ ಕಳಿ ಕೀಚ ಬರ್ತದೆ. ಎಗರಲ್ಲ ಕೋಬ್ರಾ ಇನ್ನು ಬಿಡು ದನನ ಪೀಡಿಸ್ತೀನಲ್ಲ ತಂಗೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ತುಂಬಾ ದಿನದಿಂದ ಎಲ್ರು ಕಮೆಂಟ್ ಅಲ್ಲಿ ಆಗ್ತಿದ್ದು ಒಂದೇ, ಏನ್ ಹೇಳ, ಕೋಬ್ರಾ ಊರು ಮತ್ತೆ ಮನೆ ತೋರಿಸಿ, ಕೋಬ್ರಾ ಹೌಸ್ ಟೂರ್, ಕೋಬ್ರಾ ಮನೆ ಹೌಸ್ ಟೂರ್ ಅಂತ ತುಂಬಾ ಜನ ಕೇಳ್ತಾನೆ ಇದ್ರಿ ಅವತ್ತಿಂದ. ಅದಕ್ಕೆ ನಾನು ಇವತ್ತು ತುಂಬಾ ಸಲ ಬಂದಿದ್ದೀನಿ ಕೋಬ್ರಾ ಅವ್ರ ಮನೆಗೆ, ಊರಿಗೆ. ಆದ್ರೆ ಇವತ್ತು ಅವ್ರ ಮನೇಲಿ ವಿಡಿಯೋ ಮಾಡೋಣ ಅನ್ಬಿಟ್ಟು ಅವ್ರ ಮನೆ ತೋರ್ಸೋಣ, ಕೋಬ್ರಾ ಅವ್ರ ಮನೆ ಹೌಸ್ ಟೂರ್ ಮಾಡೋಣ ಅಂತ ಬಂದಿದೀವಿ. ರೆಡಿನಾ ಕೋಬ್ರಾ? ನಾನು ರೆಡಿ. ನಡಿ ಬಾ ಗೈಸ್, ಇದೆ ನೋಡಿ ಕೋಬ್ರಾ ಮನೆ. ಇವಾಗ ಕೋಬ್ರಾ ಅವ್ರ ಮನೆನ ತೋರಿಸಿ ಹೌಸ್ ಟೂರ್ ಮಾಡಿಸ್ತಾನೆ. ಕೋಬ್ರಾ ಇಲ್ಲಿಂದ ತೋರಿಸ್ಬೇಕು. ವಾಟರ್ ಟ್ಯಾಂಕ್, ಇದು ವಾಟರ್ ಟ್ಯಾಂಕು, ವಾಟರ್ ಟ್ಯಾಂಕು, ನೀರಿನ ಟ್ಯಾಂಕು. ಎಂಟ್ರಿ ಹಾಕಿ ಸ್ಪೇಸ್ ಇದೆ. ಮಾಮೂಲಿ ಅದು ವಾಶ್ರೂಮ್, ಒಂದು ವಾಶ್ರೂಮ್, ನೀರ್ ಮನೆ. ಇದು ಖಾಲಿ ರೂಮ್, ಸುಮ್ನೆ ಏನಾದ್ರು ಐಟಮ್ ತುಂಬ್ಕೊಳಕ್ಕೆ. ಗೈಸ್ ಇದು ಗೋಡನ್ನು, ಇಲ್ಲಿ ಸಿಪ್ಪೆ ಎಲ್ಲ ಹಾಕಿದಾರೆ ನೋಡಿ. ಈ ಕಡೆ ಸೈಡು ದಿನಸಿ ಐಟಮ್, ರಾಗಿ ಅಕ್ಕಿ ರಾಗಿ ಎಲ್ಲ ಐತೆ. ಇಲ್ಲಿ ಕೋಬ್ರಾ ಏಣಿ ಇಟ್ಟಿದ್ದಾನೆ. ಮಾಮೂಲಿ ಒಲೆಗೆ ಸೌದೆ, ಅದು ಸ್ನಾನ ಮಾಡಕ್ಕೆ ಸ್ನಾನದ ಮನೆ ಸೌದೆ. ಇದು ಒಳಗಡೆ ಎಂಟ್ರಿ. ಕೋಬ್ರನ್ ಡೈನಿಂಗ್ ಟೇಬಲ್. ಕೋಬ್ರಾ ಯೂಸ್ ಮಾಡೋ ಪ್ರೋಟೀನು ತೋರ್ಸೋ. ಕೋಬ್ರಾ ಯಾವ್ದು ಕೋಬ್ರಾ ಇದು? ಅಮೇರಿಕನ್ ನೀನು ಅಮೇರಿಕನ್ ಮಸಾಲು. ಎಷ್ಟು ಕೋಬ್ರಾ ಇದು ಒಂದು ಪ್ರೋಟೀನ್ ಬಾಕ್ಸ್? ಅದು 5,000 ಚಿಲ್ಲರೆ. ನಾನ್ ತಗೊಂಡಿರೋದು 4,000 ತಾನೇ. ಅದು ಅವತಾರು ಕಮ್ಮಿ, ನಂದು ಬ್ರಾಂಡೆಡ್. ಏನಾ? ನಂದು ಕಮ್ಮಿ, ನಂದು ಬ್ರಾಂಡೆಡ್. ನಂದು ಅಷ್ಟೇ ಕಣಲ್ಲ. ಒಂದು ಎಷ್ಟು ಕೆಜಿ ಅದು? ಅದು ಬರುತ್ತೆ 5. ಕೋಬ್ರಾ ನೋಡಿ ಡಯಟ್ ಫುಡ್ ಎಲ್ಲ ಇಲ್ಲೇ ಇಟ್ಟಿದ್ದಾನೆ. ಪೀನಟ್ ಬಟರು, ಡ್ರೈ ಫ್ರೂಟ್ಸು, ಡೈನಿಂಗ್ ಟೇಬಲ್ ಓಪನ್. ನಮ್ಮ ಮನೆಯಲ್ಲೆಲ್ಲ ಹಂಗೆ ಮಾಡ್ತೀನಿ ನಾನು. ನೆಕ್ಸ್ಟ್ ನಮ್ದು ಇದೊಂದು ಹಾಲು, ಬೆಡ್ ಇದೆ. ಇಲ್ಲಿ ಕೋಬ್ರಾ ಇಲ್ಲೇ IPL ಮತ್ತೆ ಮೂವಿ ಎಲ್ಲ ನೋಡೋದು, ಫೋನು. ಮತ್ತೆ ಕೋಬ್ರಾ ಕಿಚನ್. ನಾಟಿ ಕೋಳಿ ಮೊಟ್ಟೆ ಎಲ್ಲ ಕೋಬ್ರಾ ಇವು? ನಾಟಿ ಎಲ್ಲ ನಾರ್ಮಲ್ ಇದ್ರದ್ದು. ಏನು ಏನು ಮಿಕ್ಸ್ ಬರುತ್ತಲ್ಲ, ಈತಾಗಿ ಫಾರಂ ತರ ಮಿಕ್ಸ್ ಬರಲ್ವಾ? ಈತ ಫಾರಂ ಅಲ್ಲ, ನಾಟಿನೂ ಅಲ್ಲ. ಯಾವ್ದಲ್ಲ ಅದು? ಆರ್ಗಾನಿಕ್ ಇದ್ ಬರಲ್ವೇನೋ? ನಮ್ ಗ್ರೂಪ್ ಅಲ್ಲಿ ಹಾಕಿದ್ವಿ ನೋಡಿ, ನಮ್ ಜಿಮ್ ಗ್ರೂಪ್ ಅಲ್ಲಿ. ಯಾವ್ದ ಕೋಬ್ರಾ ಈ ತರ? ನಾಟಿ ಮೊಟ್ಟೆನೆ, ಬಟ್ ನಾಟಿ ಮೊಟ್ಟೆ ಅಲ್ಲ. ಕೋಜ್ಲಕ್ಕಿ ತಿನ್ನು ಅಂದ್ರೆ ಊರದ ಓಡೈತಿ. ಯಾವ್ದು ನಾಟಿನೂ ಅಲ್ಲ, ಫಾರಂ ಅಲ್ಲ, ಮಿಕ್ಸ್ ಬ್ರೀಡ್ ಮೊಟ್ಟೆ ತಿನ್ಕೊಂಡ್ ಕೂತಿದ್ಯಾ? ನನ್ಗೇನೋ ನಾಟಿ ಕೋಳಿ ಮೊಟ್ಟೆ ಅನ್ಸುತ್ತೆ. ನಾಟಿ ಕೋಳಿ ಆರ್ಗಾನಿಕ್. ಆರ್ಗ್ಯಾನಿಕ್ ಮೊಟ್ಟೆನಾ? ಅದೇ ತರ. ಅಂದ್ರೆ ಈಗ ಫಾರಂ ಎಲ್ಲ ಇರುತ್ತೆ ಗೊತ್ತಾ, ನಾಟಿ ಕೋಳಿ ತರ, ಆ ತರ. ಕೋಬ್ರಾ ಇಲ್ಲೇ ಅಡ್ಗೆ ಮಾಡಿ. ಏನೇನು ಅಡ್ಗೆ ಮಾಡ್ಕೋತೀಯ ಕೋಬ್ರಾ ಇಲ್ಲಿ? ಇಲ್ಲಿ ನೋಡಿ ಓಟ್ಸ್ ಎಲ್ಲ ಇಟ್ಟಿದ್ದಾನೆ ಮಾರ್ನಿಂಗ್ ಡಯಟ್ಗೆ. ಅಂದ್ರೆ ಇದೆಲ್ಲ ಇವಾಗ ಡಯಟ್ ಮಾಡ್ತಿಲ್ಲ ಬಿಡಿ ಅವನು. ಕಟಿಂಗ್ಸ್ ಅಲ್ಲಿ ಇದ್ದಾಗ ಡಯಟ್ ಮಾಡ್ತಿದ್ನಲ್ಲ, ಅವಾಗಿನ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಕೋಬ್ರಂದು ಬೆಡ್ರೂಮ್. ಕೋಬ್ರಂದು ಇಲ್ಲಿ ಮೆಡಲ್ಸ್ ಇದೆ ನೋಡಿ. ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್. ಕಬಡ್ಡಿ ಎಲ್ಲ ಕಣಲ್ಲ, ಕರ್ನಾಟಕ ಇದು ಚಾಂಪಿಯನ್ಶಿಪ್. ಇದು ಮಿಸ್ಟರ್ ಇಂಡಿಯಾದು ಮತ್ತೆ ಕರ್ನಾಟಕ ಸ್ಟೇಟ್ ಎರಡು ಮೆಡಲ್ ಇಟ್ಟಿದ್ದಾನೆ. ಅದು ಯಾರೋ ಇದು ಮಾಡಿದ. ಜಂಪ್ ಮಾಡಕೋಬ್ರ ಬೆಡ್ ಮೇಲೆ ಮಾಡ್ತಾರ. ಇದು ನಂದು ಕೋಬ್ರಾ ನೋಡಿ ಬೆಡ್ರೂಮ್ ಅಲ್ಲಿ ಕರೆಕ್ಟ್ ಆಗಿ ಫ್ಯಾನ್ ಇಟ್ಕೊಂಡಿದ್ದಾನೆ. ಫ್ಯಾನ್ ಅಲ್ಲೋಗೈತೆ, ಅದೆಗೆ ಹೊಡಿಬೇಕು ಅಂದ್ಬಿಟ್ಟು ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಡೈತೆ ಬೆಳಗ್ಗೆಯಿಂದನೂ ಇಲ್ಲ. ಇದು ಫ್ರಿಡ್ಜ್. ಕೋಬ್ರಾ ಇಲ್ಲೇ ಹಂಗೆಲ್ಲ ಹೋಗ್ಬಿಡ್ದು, ತೆಗಿಬಾರ್ದಾ? ಏನಿಟ್ಟಿದ್ಯಾ? ಸಣ್ಣ ಪುಟ್ಟ ಐಟಮ್. ಅರ್ಥ ಆಯ್ತು ಅನ್ಸುತ್ತೆ. ಫ್ರಿಡ್ಜ್ ತೆಗಿಯಕ್ ಬಿಡ್ತಿಲ್ಲ ಗೈಸ್. ಇಷ್ಟು ಕೋಬ್ರಾ ಅವ್ರ ಮನೆ ಏನೇನಾರು ಬಿಟ್ಟಿದೀವ ಕೋಬ್ರಾ? ಇಷ್ಟೇ. ಇನ್ಮೇಲೆ ದೇವ್ರ ಮನೆ. ಜಿಮ್ ಆಯ್ತಾ? ಜಿಮ್ ಅಲ್ಲ, ಜಿಮ್ಮಿನ್ ತೋರಿಸ್ಬೇಕು. ಮೇಲ್ಗಡೆ ಜಿಮ್ ಇಲ್ಲಿ ಜಿಮ್ ಮಾಡೋರೆ ಅಷ್ಟೇ. ಗೈಸ್ ಅವತ್ತಿಂದ ಕೇಳ್ತಿದ್ರಲ್ಲ ಕೋಬ್ರಾ ಅವ್ರ ಮನೆ ಅಷ್ಟೂರು ತೋರಿಸಿ ಅಂತ. ಇದೆ ನೋಡಿ ಕೋಬ್ರಾ ಅವ್ರ ಮನೆ ತೋರಿಸಿದೀವಿ. ಇವಾಗ ನಾವು ಕೋಬ್ರಾ ಊರಲ್ಲೇ ಇರ್ತೀನಿ ಇವತ್ತು ಫುಲ್ಲು. ಇವಾಗ ಒಂದು ಊಟ ಐತೆ ಅರೂರಲ್ಲಿ, ಊಟಕ್ಕೆ ಹೋಗ್ತೀವಿ. ಅದಾದ್ಮೇಲೆ ಬಂದು ನಮ್ಮೂರೆಲ್ಲ ತೋರ್ಸ್ಕೊಂಡು ರೌಂಡ್ ಓಡಿಸಿ ಆಮೇಲೆ ಮನೆ ಕಳಿಸ್ತೀವಿ. ಬಾವಿಗೆ ಹೋಗ್ತೀವಿ ಈಜು ಹೊಡಿಯಕ್ಕೆ. ಈಗ ಫಸ್ಟ್ ಊಟಕ್ಕೆ ಹೋಗೋಣ. ಒಳ್ಳೆ ಪರ ಇದೆ ಪಕ್ಕದೂರಲ್ಲಿ, ಪರದಲ್ಲಿ ಹೋಗಿ ಇವಾಗ ಊಟ ಮಾಡ್ಕೊ ಬರೋಣ ಬನ್ನಿ ಗೈಸ್. ನಾವಿವಾಗ ಕೋಬ್ರಾ ಊರಿಂದ ಪಕ್ಕದೂರಲ್ಲಿ ಒಂದು ಪರ ಇದೆ ಅರೂರಲ್ಲಿ. ಅರೂರ್ ಪರಕ್ ಬಂದಿದೀವಿ. ಈಗ ಹೋಗ್ಬಿಟ್ಟು ಅರೂರ್ ಪರದಲ್ಲಿ ಊಟ ಮಾಡೋಣ ಬನ್ನಿ.
Guys, ನಾವ್ ಇವಾಗ ಪಂಕ್ತಿಲಿ ಊಟ ಕುತ್ಕೊಂಡಿದೀವಿ. ಎಲೆ ಕೊಟ್ಟಿದ್ದಾರೆ, ವಾಟರ್ ಬಾಟ್ಲ್ ನೀರ್ ಹಾಕೊಂಡಿದೀವಿ. ಇನ್ನೇನ್ ಬಡಿಸ್ತಾರೆ ಅಡುಗೆನ. ಅಷ್ಟೊಂದು ರಶ್ ಇಲ್ಲ, ಒಂಚೂರು ಲೇಟ್ ಆಗಿ ಬಂದಿದ್ದೀವಲ್ಲ ಅದಕ್ಕೆ ಹೋಗೋಬ್ರ. ಅವಾಗ ಮಧ್ಯಾಹ್ನದಿಂದಾನೇ ಸ್ಟಾರ್ಟ್ ಆಗೈತೆ 12 ಗಂಟೆ. ಟೈಮ್ ಎಷ್ಟು ಇವಾಗ? ಇನ್ನೇನು 3 ಗಂಟೆ ಏನೋ. 3 ಗಂಟೆ ಆಗೈತೆ. ಅದಕ್ಕೆ ನೀನ್ ಫೋನ್ ಮಾಡಿದಾಗ ಯಾವಾಗ ನೀವ್ ಬಂದಿರೋದು ಯಾವಾಗ? 3:15. ನಾವ್ ಕರೆಕ್ಟ್ ಟೈಮ್ ಬಂದಿದೀವಿ, ಫ್ರೀ ಆಗಿರ್ಬೇಕಾರೆ. ಬೇಗ ಬಂದಿದ್ರೆ ರಶ್ ಆಗ್ಬಿಟ್ಟಿದೆ ಅದು ಹಾ ಹೆವಿ. ಹೇಳಿ. ಫ್ರೀ ಆಗಿರೋ ಟೈಮಲ್ಲಿ ಬಂದಿದ್ವಿ. ಫಸ್ಟ್ ಬಿಸಿ ಬಿಸಿ ಮುದ್ದೆ ಬರ್ತಾ ಇದೆ. ಒಬ್ರು 2 ಹಾಕ್ಸ್ಕೊಳೋ. ಒಂದೇ ಸಾಕು ನನ್ಗೆ. ನಿಂತ್ಯ ಕಣ ಹಾಕ್ಸ್ಕೊಡ್ಲಿ. ಸಾಕು, ನೀನ್ ಹಾಕಿಸ್ಕೊಡು, ಅಷ್ಟು ಬಿಸಿ ಇಲ್ಲ. ಮೊದಲನೇ ಐಟಮ್ ಮಟನ್ ಗೊಜ್ಜು ಬರ್ತಾ ಇದೆ. ಬಿಸಿ ಬಿಸಿ ಮಟನ್ ಗೊಜ್ಜು ಮುದ್ದೆ. ಮುದ್ದೆ ಜೊತೆ ಇವಾಗ ಮಟನ್ ಗೊಜ್ಜಲ್ಲಿ ಊಟ ಮಾಡೋಣ. ಇನ್ನೊಂದ್ಸಲ ಕೇಳ ಹಾಕ್ಸ್ಕೊಂಡು ಗೊತ್ತು ನಿಮ್ಗೆ. 2 ಸಲ ಅವರೇ ಹಾಕಿದ್ರು, ಕೇಳಿದ್ರೆ 2 ಸಲ ಹಾಕಿದ್ರು ಅವ್ರು. ಈ ತಿಂಗಳೆಲ್ಲ ನಾವು ಪರದಲ್ಲಿ ಊಟ ಮಾಡೋ ಜೋರ ಸಾಕ್ಸ್ಕೊಂಡು ಅದು ನಿಜಾನೆ. ಈ ತಿಂಗಳೆಲ್ಲ ಬರೀ ಎಲ್ಲ ಸುತ್ತಮುತ್ತ ಊರುಗಳಲ್ಲೆಲ್ಲ ಬರೀ ಪರನೇ. ಊಟ ಮಾಡಿದ್ರಾ ನೀವು? ಮಾಡಿದ್ರಾ? ಯಾವ ನಿಮ್ದು? ಹುಲ್ವಾಡಿ. ಸರಿ ಸರಿ. ಗೈಸ್, ನಾವು ಊಟ ಎಲ್ಲ ಮಾಡ್ಕೊಂಡು ವಾಪಸ್ಸು ಮನೆಗೆ ಹತ್ರ ಬಂದ್ವಿ. ಒಂದು ಟವಲ್ನ ಎತ್ಕೊಂಡು ಇವಾಗ ಕೋಬ್ರಾ ರೂಲಿ ಒಂದು ಒಳ್ಳೆ ಬಾವಿ ಇದೆ, ಬಾವಿಗೆ ಹೋಗ್ತಾ ಇದೀವಿ ಇವಾಗ. ನಡೀರಿ ಹೋಗೋಣ. ಗೈಸ್, ನಾವ್ ಇವಾಗ ಬಾವಿಗೆ ಹೋಗೋ ರೂಟಲ್ಲಿ ಬಂದ್ವಿ. ಅಂದವೆ ಇಲ್ಲಿ ರಾಗಿ ಮಿಷಿನ್ ಹಾಕ್ತಾರ ನೋಡಿ. ಇನ್ನ ಹೋಗಿಲ್ಲ, ಬಾವಿ ಇನ್ನ ಹೋಗಿಲ್ಲ ನಾವು. ಇದ್ ಮಾಡ್ಬಿಟ್ಟೆ ಅದೇ ಮಾಮೂಲಿ ಇದ್ ಮಾಡೋ ತೆನೆ ಎಲ್ಲ ಬಿಡ್ಸೋದು. ರಾಗಿ ತೆನೆನ ಒಳಿಕ್ ಹಾಕ್ತಾರ ನೋಡಿ ಮಿಷಿನ್ಗೆ. ತೆನೆ ಒಳಿಕ್ ಹಾಕ್ತಾ ಇಟ್ಗೆ ರಾಗಿ ಕಟ್ ಆಗ್ಬರ್ತದೆ. ತೆನೆ ಎಲ್ಲ ಕಟ್ ಆಗ್ಬಿಟ್ಟು ರಾಗಿ ಕಳಿಕ್ ಈಚೆ ಬರ್ತದೆ. ಅದ್ರ ಹೊಟ್ಟೆ ಒಂದ್ ಸೈಡ್ ಬರುತ್ತೆ ನೋಡಿ, ಹೊಟ್ಟೆ ಎಲ್ಲ ಒಂದ್ ಸೈಡ್ ಬರ್ತಾ ಐತೆ. ಬಾ ರಾಗಿ ತೋರ್ಸೋಣ ಬರೋದು. ಹತ್ರಕ್ಕೆ ಹೋಗಿ ತೋರಿಸ್ತೀವಿ ರೀ. ರಾಗಿ ಕೆಳಕ್ ಉದುರ್ತಾರ. ತೆನೆ ಎಲ್ಲ ಮೇಲಿಂದ ಕಟ್ ಆಗ್ಬಿಟ್ಟು ಕೆಳಗಡೆ ರಾಗಿ ಉದುರ್ತಾ ಇತ್ತು ನೋಡಿ. ರಾಗಿ ಇಲ್ಲಿ ಇನ್ಪತ್ತಾಯ್ತು ಅಲ್ಲ ತೆನೆ ರಾಗಿ ಅದು ರಾಗಿ. ಇಲ್ಲಿ ರಾಗಿ ತಾನೆ ಕಟ್ ಮಾಡಿ ಇಟ್ಕೊಂಡಿರೋದು. ಇವು ತಗೊಂಡೋಗಿ ಮಿಷಿನ್ಗೆ ಹಾಕ್ತಾವ ನೋಡಿ. ರೈತರು ಎಷ್ಟು ಕಷ್ಟಪಟ್ಟು ರಾಗಿ ಬೆಳೆದು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮುದ್ದೆ ರೆಡಿ ಆಗಕ್ಕೆ ಎಷ್ಟು ಅದ್ರ ಹಿಂದೆ ಶ್ರಮ ಇರುತ್ತೆ ಅಂತ. ಅದಕ್ಕೆ ಊಟ ವೇಸ್ಟ್ ಮಾಡಬೇಡಿ ಯಾರನ್ನು. ಅನ್ನ ಆಗ್ಲಿ ಮುದ್ದೆ ಆಗ್ಲಿ ಕಷ್ಟಪಟ್ಟು ಬೆಳೆದಿರ್ತಾರೆ ಬೆವ್ರು ಸುರಿಸಿ ರೈತರು. ಅದಕ್ಕೆ ಫುಡ್ನ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಏನೇನ್ ಹೇಳ್ಕೊಬೋದ್ಯಾ? ತಿನ್ಕೊಂಡ್ ನಿಂತ್ಕೊ ಓಡಾಡ್ಕೊ ಇರ್ತಾನೆ. ಎಷ್ಟ್ ಕಷ್ಟ ಅದ್ ನೋಡು ಒಂದ್ ಮುದ್ದೆ ರೆಡಿ ಮಾಡೋದು. ಇನ್ನೊಂದ್ಸಲ ಹೇಳಿದ್ರು ಬೈಬೇಡ, ಬೈಯೋದೆಲ್ಲ ಹಾಕಲ್ಲ, ಬೈಯೋದೆಲ್ಲ ಹಾಕುದಿಲ್ಲ. ನಾರ್ಮಲ್ ಆಗಿ ಹೇಳೋದು. ಈಗ ಏನಂದ್ರೆ ನಾರ್ಮಲ್ ಆಗಿ ಹೇಳು, ಬೈಬೇಡ. ಒಬ್ರ ಹೆಂಗೆ ಜೋಡಿತಾನೆ ಅಂತ ಹೇಳ್ತಾವ್ರಲ್ಲ. ಇಂಥ ನನ್ ಮಕ್ಕಳು ನೀವು, ಇಂಥ ನನ್ನ ಮಕ್ಕಳು ಅಂದ್ರೆ ನೀವು. ನಮ್ಮನ್ನ ಮಾನ ಮರಿ ತೆಗಕ್ ನೀವೇ ಸಾಕು. ಬೇಡ ಬಿಡಪ್ಪ, ನಾನು ಹೇಳಿದಿಲ್ಲ. ಹೋಗ್ಬಿಡ್ತಾನೆ ತಿನ್ನುದಾದ್ರೆ ಕೊಡಿ, ಬಾವಿಲಿ ಕುತ್ಕೊ ತಿಂತಾನೆ. ಬಾವಿ ಮಧ್ಯದಲ್ಲಿ ಚಿಕನ್ ಎಸಿದ್ರೆ ಚಿಕನ್ ಎತ್ಕೊಂಡ್ ತಿಂತ. ಇನ್ನು ಬಿಡು, ದನನು ಪೀಡಿಸ್ತೀನಲ್ತಾಗೆ. ಆ ಕಡೆ ಸೈಡ್ ಕೆರೆ ಆಯ್ತು ನೋಡಿ. ಅದಕ್ಕೆ ಯಾವಾಗ್ಲೂ ನೀರು ಇರುತ್ತೆ ಇಲ್ಲಿ. ಭೂಮಿ ಆದ್ವಾಗ ಐತಲ್ಲ. ಅವತ್ ಬಂದಿದ್ವಲ್ಲ ಒಂದ್ಸಲ ಇಲ್ಲಿಗೆನೆ. ನೀನು ಬೀಳಕ್ ಒಬ್ರ ಹಂಗೆ ಹುಡ್ಗ ನೋಡಿ ಹೆಂಗ್ ಬಿದ್ದ. ಬಿದ್ದ. ನೀನ್ ಬಿಡು, ನಾನು ಬರ ಗೊತ್ತು ಬಿಡ ಮುನಿ ಅಂತ. ಗೊತ್ತು ಅವ್ರಿಗೆ ಗೊತ್ತು. ಅವಾಗ್ಲೇ ನಮ್ಗೆ ಪಿಲ್ಲ ಬಂದಿ ಅಲ್ಲಿ ಯಾವ್ದೋ ಹೋಟ್ಲ ಕೂತಿದ್ದ. ಬೊಮ್ಮುಟ್ಟಿ ಕರ್ದ್ಬಿಟ್ಟ ಅಟ್ಟೆ ಹೆಸ್ರ. ಅವ್ನ್ ಪಿಲ್ಲಲ್ಲ, ಅವ್ನ್ ಸಂದೀಪ ಪಿಲ್ಲ. ಏನ್ ಮುನಿ ಇನ್ ಬಂದ್ಬಿಟ್ಟಿದ್ಯ ಅಂದ್ಬಿಟ್ಟ. ಯಾಕೆ ಆದ್ರೆ ಅವಾಗ ಹೇಳ್ದೆ ನನ್ನ ಹೆಸ್ರಲ್ಲ ಅದು, ನಮ್ಮ ಅಜ್ಜಿ ಹೆಸ್ರು. ಇದಕ್ಕೆ ಹಾಕ್ಬಿಡೋಣ. ನಮ್ಮ ಅಜ್ಜಿ ಹೆಸ್ರು ಅದು ಮುನಿಯಮ್ಮ. ಎಲ್ಲ ಸ್ಟಾರ್ಟಿಂಗ್ ಸ್ವೀಟ್ ಅಲ್ಲಿ ಮುನಿ.
ಕರೆಕ್ಟಾಗಿ ಹೇಳು, ಶಾರ್ಟ್ ಅಂಡ್ ಸ್ವೀಟ್ ಅಂತ. ಶಾರ್ಟ್ ಅಂಡ್ ಕಟ್ ಸ್ವೀಟ್ ಅಲ್ಲಿ, ಶಾರ್ಟ್ ಅಂಡ್ ಕಟ್ ಸ್ವೀಟ್ ಅಲ್ಲಿ. ಬೇಡ ನೀನು ಹಂಗೆ ಹೇಳ್ಬೇಡ ಬಿಡು, ತುಂಬಾ ಕೇಳ್ದೆ. ಹೇಳಿ ಬ್ರೋ. ಮಚ್ಚ ನಾನೇನ್ ಹಂಗ ಅಂದಿಲ್ಲ. ಎಗರಲ್ಲ ಕೋಬ್ರಾ ಎದ್ರಕೋತಾವನೆ ನೀರ್ ಬೀಳಕ್ಕೆ. ಬೀಳ ಹಿಂಸೆ ಕೊಡ್ತಾವ. ಬಾವಿಲಿ ಕೋಬ್ರಾ ಈಜೊಡ್ದ, ಅವ್ರ ಊರವರೆಲ್ಲ ಅವನ್ನ ರೋಸ್ಟ್ ಮಾಡಾಕ್ಬಿಟ್ರು. ನಾನು ಕೇಳಿಸ್ಕೊಂಡು ಖುಷಿ ಆಯ್ತು, ಒಳ್ಳೆ ತಮಾಷೆ ಇತ್ತು. ಅವ್ರನ್ನ ಚೆನ್ನಾಗಿ ಉಜ್ಜಾಕ್ಬಿಟ್ರು ರೋಸ್ಟ್ ಮಾಡಿ. ಬಾಳಕ್ಕಾಗ್ದೆ ಇತ್ತು ನನ್ ಬಾಳಗಷ್ಟು ಬೆಂಕಿ. ಇನ್ನು ನೋಡಿ, ನಾವ್ ಅವಾಗ ಹೋದಾಗ ಮಿಷಿನಲ್ಲಿ ಹಾಕ್ತಿದ್ರಲ್ಲ ರಾಗಿನ, ಇನ್ನು ಹಾಕ್ತಾನೆ ಅವ್ರ ಪಾಪ ಬಿಸ್ಲಲ್ಲಿ. ಹೊಸಿ ಬಿಸ್ಲೈತೆ ಇವತ್ತು. ವಾಪಸ್ ಹೋಗ್ತಾ ಗೈಸ್, ವಾಪಸ್ಸು ತಿರ್ಗಾ ಕೋಬ್ರಾ ಅವ್ರ ಮನೆಗೆ ಬಂದೆ. ಇನ್ನು ಕರೆಂಟೇ ಬಂದಿಲ್ಲ. ಫ್ಯಾನ್ ಹಾಕೋಣ ಅಂದ್ರೆ ಕರೆಂಟ್ ಇಲ್ಲ. ಇವಾಗ ಕೋಬ್ರನ್ ಬಾಯ್ ಹೇಳ್ಬಿಟ್ಟು ನಾನು ಬ್ಯಾಗ್ ಎತ್ಕೊ ಓಡ್ತೀನಿ. ಹೊರಡ್ಲ ಕೋಬ್ರಾ, ಸಿಗೋಣ ನಾಳೆ. ಮಲ್ಕೊಂಡು ಆರಾಮಾಗಿ ಫ್ಯಾನ್ ಹಾಕೊಂಡು ರೆಸ್ಟ್ ಮಾಡು. EPL ನೋಡು. ಎಲ್ಗೋಯ್ತೀಯಾ? ಊರ್ಗ್ ಹೋಯ್ತೀಯಾ? ಓ, ಅಲ್ಲಿ ಬೇರೆ ಆಯ್ತಾ? ಇಲ್ಲ ಕೋಬ್ರಾ, ಕೋಬ್ರನ್ ಇದು ಸಪ್ರೇಟ್ ಹೌಸ್ ಗೈಸ್, ಅವಂದೇ ಹೌಸ್ ಇದು. ಅವ್ನು ಸಪ್ರೇಟ್ ಇರಕ್ಕೆ ಪ್ರೈವೇಸಿಗೋಸ್ಕರ ಮಾಡ್ಕೊಂಡಿದ್ದಾನೆ ಇಲ್ಲಿ ತೋಟದ ಹತ್ರ. ಗೈಸ್, ನಾನು ಕೋಬ್ರಾ ಊರಿಂದ ಚನ್ನಪಟ್ಟಣದ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಮನೇಲಿ ಈಗ ರಾತ್ರಿ ಊಟನ ಮಾಡಬೇಕು. ನಮ್ಮ ಮನೇಲಿ ನೋಡಿ, ಮೊಟ್ಟೆ ಹುರ್ಬಿಟ್ಟು ನಮ್ಮಮ್ಮ ಸೊಪ್ಪು ಮಾಡಿದ್ದಾರೆ, ಮೊಟ್ಟೆನೂ ಬೇಯಿಸೋರೆ. ನಮ್ಮ ಮನೇಲಿ ಮಾವಿನ ಹಣ್ಣು, ನಮ್ಮದೇ ತೋಟದಿದ್ದು ಮಾವಿನ ಹಣ್ಣು, ಬಾದಾಮಿ ಕಾಯಿ. ಮಾವಿನ ಹಣ್ಣು ನೋಡಿ ಎಷ್ಟು ಕ್ಲೀನಾಗಿ ಹಣ್ಣಾಗ್ಬಿಟ್ಟು ಎಷ್ಟು ಕೆಂಪಕ್ಕೆ ಚೆನ್ನಾಗೈತಿ. ಉಪ್ಸಾರು ಮಾಡೋರೆ, ಊಟ ಮಾಡ್ಬೇಕು ಇವಾಗ. ಗೈಸ್, ನಮ್ಮ ಮನೇಲಿ ಮಾವಿನ ಹಣ್ಣು, ಸ್ವಲ್ಪ ಮಾವಿನ ಹಣ್ಣ ಎಡೆ ಹಾಕಿದ್ವಲ್ಲ, ಇವಾಗ ನೋಡಿ ಕಲರ್ ಬಂದು ಎಲ್ಲ ಹಣ್ಣಾಯ್ತಾವೆ. ಇದು ಹಣ್ಣಾಗೈತೆ, ನಾಳೆ ಇನ್ನೂ ಫುಲ್ ಕ್ಲೀನಾಗಿ ಹಣ್ಣಾಗಿರುತ್ತೆ. ಇವಾಗ ಮಾವಿನ ಹಣ್ಣು ಜೊತೆ ಊಟ ಮಾಡೋಣ ಬನ್ನಿ. ಮಾವಿನ ಹಣ್ಣು ಹಂಚ್ಕೊಂಡು ಊಟ ಮಾಡೋಣ. ಭೀಮನ್ಗೆ ಹೆವಿ ಇಷ್ಟ ಮಾವಿನ ಹಣ್ಣು, ಊಟ ಮಾಡ್ಕೊತಾವನೆ. ಮಾವಿನ ಹಣ್ಣು ತಿನ್ನಕ್ಕೆ ಹೆವಿ ಇಷ್ಟ ಅವನಿಗೆ. ಗೈಸ್, ಇವಾಗ ಊಟ ಮಾಡೋಣ. CSK ಮತ್ತು LSC ಮ್ಯಾಚ್ ನಡೀತಾ ಐತೆ. CSK ಅವ್ರು ಸೋಲ್ಬೇಕು ಗೈಸ್, RCB ಅವ್ರಿಗೆ ಒಳ್ಳೇದು. ಇವಾಗ ಟೇಬಲ್ಲು ಹೆವಿ ಎಲ್ಲ ಸೇಮ್ ಈಕ್ವಲ್ ಪಾಯಿಂಟ್ಸ್ ಇರೋದ್ರಿಂದ ನಮ್ಮವ್ರು 2 ಗೆದ್ರೆ ಟಾಪ್ 1, 2 ಹೋಯ್ತಾರೆ. ಇಲ್ಲ 2ರಲ್ಲಿ 1 ಗೆದ್ರು ಹೋಗ್ತಾರೆ, ಬಟ್ ಅದು ಬೇರೆ ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಇವತ್ತು LSC ಗೆದ್ಬಿಟ್ರೆ CSK ಅವರು ಸೋಲ್ಬೇಕು, ಬಟ್ ಆದ್ರೆ ಹೊಡಿತಾವ್ರೆ. CSK ಫ್ಯಾನ್ಸ್ ಯಾರ್ಯಾರಿದ್ದೀರಾ? ನಾವು RCB ಅವ್ರು ಯಾವಾಗಲೂ ಅಷ್ಟೇ CSK ಅವ್ರು ಸೋಲಿ ಅಂತಲೇ ಕೇಳೋದು, CSK ಅವರು ಅಷ್ಟೇ RCB ಅವ್ರು ಸೋಲಿ ಅಂತಲೇ ಕೇಳೋದು. ಬಟ್ ಆದರೆ ಟೇಬಲ್ ಟಾಪಲ್ಲಿ ಇರೋದು ಯಾರು ಹೇಳಿ? RCB. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾನೆ ಮನೇಲಿ. ಬರ ಇಲ್ಲಿ, ಹೊಯ್ ಬೈಲಿ. ಗೈಸ್, ಮೊಸರನ್ನ, ಮಾವಿನ ಹಣ್ಣು ಮತ್ತು ಮೊಟ್ಟೆ ಪಲ್ಯ ಸೊಪ್ಪು ಜೊತೆ ಹುರಿದಿರೋದು ತಿಂತಾ ಇದೀನಿ, ಊಟ ಮಾಡ್ಕೋತಾ ಇದೀನಿ. ಗೈಸ್, ತುಂಬ ದಿನದಿಂದ ನನ್ನ ಎಲ್ಲರೂ ನಿಮ್ಮ ಬೈಕ್ ಎಲ್ಲೋಯ್ತು ಬ್ರೋ, ಬೈಕ್ ಎಲ್ಲೋಯ್ತು ಬ್ರೋ ಅಂತ ಕಮೆಂಟ್ ಆಗ್ತಾ ಇದ್ದೀರಾ. ಬೈಕ್ ಎಲ್ಲೂ ಹೋಗಿಲ್ಲ ಗೈಸ್, ಇಲ್ಲೇ ಐತೆ ನೋಡಿ ಮನೆ ಮುಂದೆನೆ. ಎಕ್ಸ್ಪಲ್ಸು ನಾನು ತಗೊಂಡಿರೋ ಫಸ್ಟ್ ಬೈಕ್ ಇದು. ತುಂಬ ದಿನದಿಂದ ಬೈಕ್ ಎಲ್ಲಿ ಹೋಯ್ತು ಬ್ರೋ, ಬರೀ ಕಾರಲ್ಲಿ ಓಡಾಡ್ತಿದ್ದೀರಾ ಅಂತಿರಲ್ಲ. ಬೈಕಲ್ಲೂ ಓಡಾಡ್ತಾ ಇದ್ದೀನಿ, ನಿಮ್ಗೆ ವೀಡಿಯೋದಲ್ಲಿ ತೋರಿಸಿರ್ಲಿಲ್ಲ ಅಷ್ಟೇ. ಅವತ್ತಿನ ತುಂಬ ಜನ ಕಮೆಂಟ್ ಹಾಕ್ತೀರಿ. ಇಲ್ಲೇ ಐತೆ ನೋಡಿ ಬೈಕು. ಗೈಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ, ಮೇನ್ ಚಾನಲ್ ವೀಡಿಯೋ ಫ್ರೈಡೇ ಹಾಕಿ ಬರ್ತಿಲ್ಲ ಅಂತಂತಿದ್ರಿ ಅಲ್ವಾ. ಮೇನ್ ಚಾನಲ್ ವೀಡಿಯೋನ ಫ್ರೈಡೇ ಹಾಕ್ತಿಲ್ಲ ನಾನು, ಭಾನುವಾರದೊತ್ತು ಹಾಕ್ತಿದ್ದೀನಿ. ಭಾನುವಾರ 11:11ಕ್ಕೆ. ಯಾರ್ಯಾರು ಮೇನ್ ಚಾನಲ್ ವೀಡಿಯೋ ಫ್ರೈಡೇ ವೆಯ್ಟ್ ಮಾಡ್ತಿದ್ದೀರಾ, ಭಾನುವಾರ ಬರುತ್ತೆ 11:11ಕ್ಕೆ ಪ್ರತಿ ವಾರ. 3 ವಾರದಿಂದ ಅದೇ ಭಾನುವಾರ 11:11ಕ್ಕೆ ಹಾಕ್ತಿದ್ದೀನಿ. ಮಿಸ್ ಮಾಡಿದೆ ನೋಡಿ ಈ ವಾರನೂ ಕೂಡ. ನಾಳೆ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ನಾಳೆ 5 ಗಂಟೆಗೆ ಸಿಗೋವರೆಗೂ ಡೈಲಿ ಲಾಗಲ್ಲಿ ಬಾಯ್.